ಕೆಲಸಕ್ಕಾಗಿ ಬಂದಿದ್ದಂತ ಮದರಸದ ಮಕ್ಕಳು ನಾಲೆಯಲ್ಲಿ ಮುಳುಗಿ ಇಬ್ಬರು ಮೃತಪಟ್ಟು ಮತ್ತಿಬ್ಬರು ನಾಪತ್ತೆಯಾಗಿರುವಂತ ಘಟನೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಮಂಡ್ಯಕೊಪ್ಪಲು ಗ್ರಾಮದ ಬಳಿ ನಡೆದಿರುವಂತದ್ದು. ನಾಪತ್ತೆಯಾಗಿರುವಂತ ಮಕ್ಕಳಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಇದು ರಾಮಸ್ವಾಮಿ ನಾಲೆಯಲ್ಲಿ 4 ಮಕ್ಕಳು ಮುಳುಗಿದ್ರು. ಆ ಪೈಕಿ ಇಬ್ಬರು ಈಗಾಗಲೇ ಮೃತಪಟ್ಟಿರುವಂತದ್ದು. ಮತ್ತಿಬ್ಬರ ಹುಡುಕಾಟಕ್ಕಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಮುಂದಾಗಿರುವಂತದ್ದು. ನಿನ್ನೆ ಮೈಸೂರಿನಿಂದ ಮದರಸದ ಮಕ್ಕಳನ್ನ ಸಿಬ್ಬಂದಿಗಳು ಮಂಡ್ಯಕೊಪ್ಪಲು ಗ್ರಾಮಕ್ಕೆ ಕರ್ಕ ಬಂದಿದ್ರು. ಅಲ್ಲಿ ಕಾವೇರಿ ನದಿ ಇದೆ. ಕಾವೇರಿ ನದಿಗೆ ಹೊಂದಿಕೊಂಡಂತೆ ನಾಲೆ ಇರುವಂತದ್ದು. ನಾಲೆಯಲ್ಲಿ ಬಟ್ಟೆ ಹಾಗೂ ಮ್ಯಾಟನ್ನು ತೊಳೆಯೋದಕ್ಕೆ ಸಿಬ್ಬಂದಿ ಮುಂದಾಗಿದ್ರು. ಆಗ ಆಟ ಆಡೋದಕ್ಕಾಗಿ ಮದರಸದ ಮಕ್ಕಳು ಹೋಗಿದ್ರು. ಆಗ ದುರ್ಘಟನೆ ನಡೆದಿರುವಂತದ್ದು. ಒಟ್ಟು 6 ಮಕ್ಕಳು ಮೊದಲಿಗೆ ಏನು ನಾಲೆಗೆ ಬೀಳ್ತಾರೆ. ಅವರಲ್ಲಿ 3 ರಕ್ಷಣೆಯನ್ನ ಸ್ಥಳೀಯರು ಮಾಡ್ತಾರೆ. ಒಬ್ರು ಚಿಕಿತ್ಸೆ ಫಲಕಾರಿಯಾಗದಂತೆ ಮೃತಪಟ್ಟಿದ್ದಾರೆ. ಮತ್ತೊಬ್ರು ಶವವಾಗಿ ಪತ್ತೆಯಾಗಿದ್ದಾರೆ. ಮತ್ತಿಬ್ರು ನಾಪತ್ತೆ ಆಗಿದ್ದಾರೆ. ಅವರ ಹುಡುಕಾಟವನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಇನ್ನೋ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕೆಲಸಕ್ಕಾಗಿ ಬಂದಿದ್ದಂತ ಮದರಸದ ಮಕ್ಕಳು ನಾಲೆಯಲ್ಲಿ ಮುಳುಗಿ ಇಬ್ಬರು ಮೃತಪಟ್ಟು ಮತ್ತಿಬ್ಬರು ನಾಪತ್ತೆಯಾಗಿರುವಂತ ಘಟನೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಮಂಡ್ಯಕೊಪ್ಪಲು ಗ್ರಾಮದ ಬಳಿ ನಡೆದಿರುವಂತದ್ದು. ನಾಪತ್ತೆಯಾಗಿರುವಂತ ಮಕ್ಕಳಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಇದು ರಾಮಸ್ವಾಮಿ ನಾಲೆಯಲ್ಲಿ 4 ಮಕ್ಕಳು ಮುಳುಗಿದ್ರು. ಆ ಪೈಕಿ ಇಬ್ಬರು ಈಗಾಗಲೇ ಮೃತಪಟ್ಟಿರುವಂತದ್ದು. ಮತ್ತಿಬ್ಬರ ಹುಡುಕಾಟಕ್ಕಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಮುಂದಾಗಿರುವಂತದ್ದು. ನಿನ್ನೆ ಮೈಸೂರಿನಿಂದ ಮದರಸದ ಮಕ್ಕಳನ್ನ ಸಿಬ್ಬಂದಿಗಳು ಮಂಡ್ಯಕೊಪ್ಪಲು ಗ್ರಾಮಕ್ಕೆ ಕರ್ಕ ಬಂದಿದ್ರು. ಅಲ್ಲಿ ಕಾವೇರಿ ನದಿ ಇದೆ. ಕಾವೇರಿ ನದಿಗೆ ಹೊಂದಿಕೊಂಡಂತೆ ನಾಲೆ ಇರುವಂತದ್ದು. ನಾಲೆಯಲ್ಲಿ ಬಟ್ಟೆ ಹಾಗೂ ಮ್ಯಾಟನ್ನು ತೊಳೆಯೋದಕ್ಕೆ ಸಿಬ್ಬಂದಿ ಮುಂದಾಗಿದ್ರು. ಆಗ ಆಟ ಆಡೋದಕ್ಕಾಗಿ ಮದರಸದ ಮಕ್ಕಳು ಹೋಗಿದ್ರು. ಆಗ ದುರ್ಘಟನೆ ನಡೆದಿರುವಂತದ್ದು. ಒಟ್ಟು 6 ಮಕ್ಕಳು ಮೊದಲಿಗೆ ಏನು ನಾಲೆಗೆ ಬೀಳ್ತಾರೆ. ಅವರಲ್ಲಿ 3 ರಕ್ಷಣೆಯನ್ನ ಸ್ಥಳೀಯರು ಮಾಡ್ತಾರೆ. ಒಬ್ರು ಚಿಕಿತ್ಸೆ ಫಲಕಾರಿಯಾಗದಂತೆ ಮೃತಪಟ್ಟಿದ್ದಾರೆ. ಮತ್ತೊಬ್ರು ಶವವಾಗಿ ಪತ್ತೆಯಾಗಿದ್ದಾರೆ. ಮತ್ತಿಬ್ರು ನಾಪತ್ತೆಯಾಗಿದ್ದಾರೆ. ಅವರ ಹುಡುಕಾಟವನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಇನ್ನೋ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕೆಲಸಕ್ಕಾಗಿ ಬಂದಿದ್ದಂತ ಮದರಸದ ಮಕ್ಕಳು ನಾಲೆಯಲ್ಲಿ ಮುಳುಗಿ ಇಬ್ಬರು ಮೃತಪಟ್ಟು ಮತ್ತಿಬ್ರು ನಾಪತ್ತೆಯಾಗಿರುವಂತ ಘಟನೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಮಂಡ್ಯಕೊಪ್ಪಲು ಗ್ರಾಮದ ಬಳಿ ನಡೆದಿರುವಂತದ್ದು. ನಾಪತ್ತೆಯಾಗಿರುವಂತ ಮಕ್ಕಳಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಇದು ರಾಮಸ್ವಾಮಿ ನಾಲೆಯಲ್ಲಿ 4 ಮಕ್ಕಳು ಮುಳುಗಿದ್ರು. ಆ ಪೈಕಿ ಇಬ್ಬರು ಈಗಾಗಲೇ ಮೃತಪಟ್ಟಿರುವಂತದ್ದು. ಮತ್ತಿಬ್ಬರ ಹುಡುಕಾಟಕ್ಕಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಮುಂದಾಗಿರುವಂತದ್ದು. ನಿನ್ನೆ ಮೈಸೂರಿನಿಂದ ಮದರಸದ ಮಕ್ಕಳನ್ನ ಸಿಬ್ಬಂದಿಗಳು ಮಂಡ್ಯಕೊಪ್ಪಲು ಗ್ರಾಮಕ್ಕೆ ಕರ್ಕ ಬಂದಿದ್ರು. ಅಲ್ಲಿ ಕಾವೇರಿ ನದಿ ಇದೆ. ಕಾವೇರಿ ನದಿಗೆ ಹೊಂದಿಕೊಂಡಂತೆ ನಾಲೆ ಇರುವಂತದ್ದು. ನಾಲೆಯಲ್ಲಿ ಬಟ್ಟೆ ಹಾಗೂ ಮ್ಯಾಟನ್ನು ತೊಳೆಯೋದಕ್ಕೆ ಸಿಬ್ಬಂದಿ ಮುಂದಾಗಿದ್ರು. ಆಗ ಆಟ ಆಡೋದಕ್ಕಾಗಿ ಮದರಸದ ಮಕ್ಕಳು ಹೋಗಿದ್ರು. ಆಗ ದುರ್ಘಟನೆ ನಡೆದಿರುವಂತದ್ದು. ಒಟ್ಟು 6 ಮಕ್ಕಳು ಮೊದಲಿಗೆ ಏನು ನಾಲೆಗೆ ಬೀಳ್ತಾರೆ. ಅವರಲ್ಲಿ 3 ರಕ್ಷಣೆಯನ್ನ ಸ್ಥಳೀಯರು ಮಾಡ್ತಾರೆ. ಒಬ್ರು ಚಿಕಿತ್ಸೆ ಫಲಕಾರಿಯಾಗದಂತೆ ಮೃತಪಟ್ಟಿದ್ದಾರೆ. ಮತ್ತೊಬ್ರು ಶವವಾಗಿ ಪತ್ತೆಯಾಗಿದ್ದಾರೆ. ಮತ್ತಿಬ್ರು ನಾಪತ್ತೆಯಾಗಿದ್ದಾರೆ. ಅವರ ಹುಡುಕಾಟವನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಇನ್ನೋ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕೆಲಸಕ್ಕಾಗಿ ಬಂದಿದ್ದಂತ ಮದರಸದ ಮಕ್ಕಳು ನಾಲೆಯಲ್ಲಿ ಮುಳುಗಿ ಇಬ್ಬರು ಮೃತಪಟ್ಟು ಮತ್ತಿಬ್ರು ನಾಪತ್ತೆಯಾಗಿರುವಂತ ಘಟನೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಮಂಡ್ಯಕೊಪ್ಪಲು ಗ್ರಾಮದ ಬಳಿ ನಡೆದಿರುವಂತದ್ದು. ನಾಪತ್ತೆಯಾಗಿರುವಂತ ಮಕ್ಕಳಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಇದು ರಾಮಸ್ವಾಮಿ ನಾಲೆಯಲ್ಲಿ 4 ಮಕ್ಕಳು ಮುಳುಗಿದ್ರು. ಆ ಪೈಕಿ ಇಬ್ಬರು ಈಗಾಗಲೇ ಮೃತಪಟ್ಟಿರುವಂತದ್ದು. ಮತ್ತಿಬ್ಬರ ಹುಡುಕಾಟಕ್ಕಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಮುಂದಾಗಿರುವಂತದ್ದು. ನಿನ್ನೆ ಮೈಸೂರಿನಿಂದ ಮದರಸದ ಮಕ್ಕಳನ್ನ ಸಿಬ್ಬಂದಿಗಳು ಮಂಡ್ಯಕೊಪ್ಪಲು ಗ್ರಾಮಕ್ಕೆ ಕರ್ಕ ಬಂದಿದ್ರು. ಅಲ್ಲಿ ಕಾವೇರಿ ನದಿ ಇದೆ. ಕಾವೇರಿ ನದಿಗೆ ಹೊಂದಿಕೊಂಡಂತೆ ನಾಲೆ ಇರುವಂತದ್ದು. ನಾಲೆಯಲ್ಲಿ ಬಟ್ಟೆ ಹಾಗೂ ಮ್ಯಾಟನ್ನು ತೊಳೆಯೋದಕ್ಕೆ ಸಿಬ್ಬಂದಿ ಮುಂದಾಗಿದ್ರು. ಆಗ ಆಟ ಆಡೋದಕ್ಕಾಗಿ ಮದರಸದ ಮಕ್ಕಳು ಹೋಗಿದ್ರು. ಆಗ ದುರ್ಘಟನೆ ನಡೆದಿರುವಂತದ್ದು. ಒಟ್ಟು 6 ಮಕ್ಕಳು ಮೊದಲಿಗೆ ಏನು ನಾಲೆಗೆ ಬೀಳ್ತಾರೆ. ಅವರಲ್ಲಿ 3 ರಕ್ಷಣೆಯನ್ನ ಸ್ಥಳೀಯರು ಮಾಡ್ತಾರೆ. ಒಬ್ರು ಚಿಕಿತ್ಸೆ ಫಲಕಾರಿಯಾಗದಂತೆ ಮೃತಪಟ್ಟಿದ್ದಾರೆ. ಮತ್ತೊಬ್ರು ಶವವಾಗಿ ಪತ್ತೆಯಾಗಿದ್ದಾರೆ. ಮತ್ತಿಬ್ರು ನಾಪತ್ತೆಯಾಗಿದ್ದಾರೆ. ಅವರ ಹುಡುಕಾಟವನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಇನ್ನೋ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕೆಲಸಕ್ಕಾಗಿ ಬಂದಿದ್ದಂತ ಮದರಸದ ಮಕ್ಕಳು ನಾಲೆಯಲ್ಲಿ ಮುಳುಗಿ ಇಬ್ಬರು ಮೃತಪಟ್ಟು ಮತ್ತಿಬ್ರು ನಾಪತ್ತೆಯಾಗಿರುವಂತ ಘಟನೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಮಂಡ್ಯಕೊಪ್ಪಲು ಗ್ರಾಮದ ಬಳಿ ನಡೆದಿರುವಂತದ್ದು. ನಾಪತ್ತೆಯಾಗಿರುವಂತ ಮಕ್ಕಳಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಇದು ರಾಮಸ್ವಾಮಿ ನಾಲೆಯಲ್ಲಿ 4 ಮಕ್ಕಳು ಮುಳುಗಿದ್ರು. ಆ ಪೈಕಿ ಇಬ್ಬರು ಈಗಾಗಲೇ ಮೃತಪಟ್ಟಿರುವಂತದ್ದು. ಮತ್ತಿಬ್ಬರ ಹುಡುಕಾಟಕ್ಕಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಮುಂದಾಗಿರುವಂತದ್ದು. ನಿನ್ನೆ ಮೈಸೂರಿನಿಂದ ಮದರಸದ ಮಕ್ಕಳನ್ನ ಸಿಬ್ಬಂದಿಗಳು ಮಂಡ್ಯಕೊಪ್ಪಲು ಗ್ರಾಮಕ್ಕೆ ಕರ್ಕ ಬಂದಿದ್ರು. ಅಲ್ಲಿ ಕಾವೇರಿ ನದಿ ಇದೆ. ಕಾವೇರಿ ನದಿಗೆ ಹೊಂದಿಕೊಂಡಂತೆ ನಾಲೆ ಇರುವಂತದ್ದು. ನಾಲೆಯಲ್ಲಿ ಬಟ್ಟೆ ಹಾಗೂ ಮ್ಯಾಟನ್ನು
ಮ್ಯಾಟನ್ನು ತೊಳೆಯೋದಕ್ಕೆ ಸಿಬ್ಬಂದಿ ಮುಂದಾಗಿದ್ರು. ಆಗ ಆಟ ಆಡೋದಕ್ಕಾಗಿ ಮದರಸದ ಮಕ್ಕಳು ಹೋಗಿದ್ರು. ಆಗ ದುರ್ಘಟನೆ ನಡೆದಿರುವಂಥದ್ದು. ಒಟ್ಟು 6 ಮಕ್ಕಳು ಮೊದಲಿಗೆ ಏನು ನಾಲೆಗೆ ಬೀಳ್ತಾರೆ. ಅವರಲ್ಲಿ 3ರನ್ನ ರಕ್ಷಣೆಯನ್ನು ಸ್ಥಳೀಯರು ಮಾಡ್ತಾರೆ. ಒಬ್ಬರು ಚಿಕಿತ್ಸೆ ಫಲಕಾರಿಯಾಗದಂತೆ ಮೃತಪಟ್ಟಿದ್ದಾರೆ, ಮತ್ತೊಬ್ಬರು ಶವವಾಗಿ ಪತ್ತೆಯಾಗಿದ್ದಾರೆ, ಮತ್ತಿಬ್ಬರು ಏನು ನಾಪತ್ತೆಯಾಗಿದ್ದಾರೆ. ಅವರ ಹುಡುಕಾಟವನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ, ಮಂಡ್ಯ. ಇದಕ್ಕಾಗಿ ಬಂದಿದ್ದಂಥ ಮದರಸದ ಮಕ್ಕಳು ನಾಲೆಯಲ್ಲಿ ಮುಳುಗಿ ಇಬ್ಬರು ಮೃತಪಟ್ಟು ಮತ್ತಿಬ್ಬರು ನಾಪತ್ತೆಯಾಗಿರುವಂಥ ಘಟನೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಮಂಡ್ಯಕೊಪ್ಪಲು ಗ್ರಾಮದ ಬಳಿ ನಡೆದಿರುವಂಥದ್ದು. ನಾಪತ್ತೆಯಾಗಿರುವಂಥ ಮಕ್ಕಳಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಇದು ರಾಮಸ್ವಾಮಿ ನಾಲೆಯಲ್ಲಿ 4 ಮಕ್ಕಳು ಮುಳುಗಿದ್ರು. ಆ ಪೈಕಿ ಇಬ್ಬರು ಈಗಾಗಲೇ ಮೃತಪಟ್ಟಿರುವಂಥದ್ದು. ಮತ್ತಿಬ್ಬರ ಹುಡುಕಾಟಕ್ಕಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಮುಂದಾಗಿರುವಂಥದ್ದು. ನಿನ್ನೆ ಮೈಸೂರಿನಿಂದ ಮದರಸದ ಮಕ್ಕಳನ್ನು ಸಿಬ್ಬಂದಿಗಳು ಮಂಡ್ಯಕೊಪ್ಪಲು ಗ್ರಾಮಕ್ಕೆ ಬಂದಿದ್ರು. ಅಲ್ಲಿ ಕಾವೇರಿ ನದಿ ಇದೆ. ಕಾವೇರಿ ನದಿಗೆ ಹೊಂದಿಕೊಂಡಂತೆ ನಾಲೆ ಇರುವಂಥದ್ದು. ನಾಲೆಯಲ್ಲಿ ಬಟ್ಟೆ ಹಾಗೂ ಮ್ಯಾಟನ್ನು ತೊಳೆಯೋದಕ್ಕೆ ಸಿಬ್ಬಂದಿ ಮುಂದಾಗಿದ್ರು. ಆಗ ಆಟ ಆಡೋದಕ್ಕಾಗಿ ಮದರಸದ ಮಕ್ಕಳು ಹೋಗಿದ್ರು. ಆಗ ದುರ್ಘಟನೆ ನಡೆದಿರುವಂಥದ್ದು. ಒಟ್ಟು 6 ಮಕ್ಕಳು ಮೊದಲಿಗೆ ಏನು ನಾಲೆಗೆ ಬೀಳ್ತಾರೆ. ಅವರಲ್ಲಿ 3ರನ್ನ ರಕ್ಷಣೆಯನ್ನು ಸ್ಥಳೀಯರು ಮಾಡ್ತಾರೆ. ಒಬ್ಬರು ಚಿಕಿತ್ಸೆ ಫಲಕಾರಿಯಾಗದಂತೆ ಮೃತಪಟ್ಟಿದ್ದಾರೆ, ಮತ್ತೊಬ್ಬರು ಶವವಾಗಿ ಪತ್ತೆಯಾಗಿದ್ದಾರೆ, ಮತ್ತಿಬ್ಬರು ಏನು ನಾಪತ್ತೆಯಾಗಿದ್ದಾರೆ. ಅವರ ಹುಡುಕಾಟವನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ, ಮಂಡ್ಯ. ಇದಕ್ಕಾಗಿ ಬಂದಿದ್ದಂಥ ಮದರಸದ ಮಕ್ಕಳು ನಾಲೆಯಲ್ಲಿ ಮುಳುಗಿ ಇಬ್ಬರು ಮೃತಪಟ್ಟು ಮತ್ತಿಬ್ಬರು ನಾಪತ್ತೆಯಾಗಿರುವಂಥ ಘಟನೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಮಂಡ್ಯಕೊಪ್ಪಲು ಗ್ರಾಮದ ಬಳಿ ನಡೆದಿರುವಂಥದ್ದು. ನಾಪತ್ತೆಯಾಗಿರುವಂಥ ಮಕ್ಕಳಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಇದು ರಾಮಸ್ವಾಮಿ ನಾಲೆಯಲ್ಲಿ 4 ಮಕ್ಕಳು ಮುಳುಗಿದ್ರು. ಆ ಪೈಕಿ ಇಬ್ಬರು ಈಗಾಗಲೇ ಮೃತಪಟ್ಟಿರುವಂಥದ್ದು. ಮತ್ತಿಬ್ಬರ ಹುಡುಕಾಟಕ್ಕಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಮುಂದಾಗಿರುವಂಥದ್ದು. ನಿನ್ನೆ ಮೈಸೂರಿನಿಂದ ಮದರಸದ ಮಕ್ಕಳನ್ನು ಸಿಬ್ಬಂದಿಗಳು ಮಂಡ್ಯಕೊಪ್ಪಲು ಗ್ರಾಮಕ್ಕೆ ಬಂದಿದ್ರು. ಅಲ್ಲಿ ಕಾವೇರಿ ನದಿ ಇದೆ. ಕಾವೇರಿ ನದಿಗೆ ಹೊಂದಿಕೊಂಡಂತೆ ನಾಲೆ ಇರುವಂಥದ್ದು. ನಾಲೆಯಲ್ಲಿ ಬಟ್ಟೆ ಹಾಗೂ ಮ್ಯಾಟನ್ನು ತೊಳೆಯೋದಕ್ಕೆ ಸಿಬ್ಬಂದಿ ಮುಂದಾಗಿದ್ರು. ಆಗ ಆಟ ಆಡೋದಕ್ಕಾಗಿ ಮದರಸದ ಮಕ್ಕಳು ಹೋಗಿದ್ರು. ಆಗ ದುರ್ಘಟನೆ ನಡೆದಿರುವಂಥದ್ದು. ಒಟ್ಟು 6 ಮಕ್ಕಳು ಮೊದಲಿಗೆ ಏನು ನಾಲೆಗೆ ಬೀಳ್ತಾರೆ. ಅವರಲ್ಲಿ 3ರನ್ನ ರಕ್ಷಣೆಯನ್ನು ಸ್ಥಳೀಯರು ಮಾಡ್ತಾರೆ. ಒಬ್ಬರು ಚಿಕಿತ್ಸೆ ಫಲಕಾರಿಯಾಗದಂತೆ ಮೃತಪಟ್ಟಿದ್ದಾರೆ, ಮತ್ತೊಬ್ಬರು ಶವವಾಗಿ ಪತ್ತೆಯಾಗಿದ್ದಾರೆ, ಮತ್ತಿಬ್ಬರು ಏನು ನಾಪತ್ತೆಯಾಗಿದ್ದಾರೆ. ಅವರ ಹುಡುಕಾಟವನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ, ಮಂಡ್ಯ. ಇದಕ್ಕಾಗಿ ಬಂದಿದ್ದಂಥ ಮದರಸದ ಮಕ್ಕಳು ನಾಲೆಯಲ್ಲಿ ಮುಳುಗಿ ಇಬ್ಬರು ಮೃತಪಟ್ಟು ಮತ್ತಿಬ್ಬರು ನಾಪತ್ತೆಯಾಗಿರುವಂಥ ಘಟನೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಮಂಡ್ಯಕೊಪ್ಪಲು ಗ್ರಾಮದ ಬಳಿ ನಡೆದಿರುವಂಥದ್ದು. ನಾಪತ್ತೆಯಾಗಿರುವಂಥ ಮಕ್ಕಳಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಇದು ರಾಮಸ್ವಾಮಿ ನಾಲೆಯಲ್ಲಿ 4 ಮಕ್ಕಳು ಮುಳುಗಿದ್ರು. ಆ ಪೈಕಿ ಇಬ್ಬರು ಈಗಾಗಲೇ ಮೃತಪಟ್ಟಿರುವಂಥದ್ದು. ಮತ್ತಿಬ್ಬರ ಹುಡುಕಾಟಕ್ಕಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಮುಂದಾಗಿರುವಂಥದ್ದು. ನಿನ್ನೆ ಮೈಸೂರಿನಿಂದ ಮದರಸದ ಮಕ್ಕಳನ್ನು ಸಿಬ್ಬಂದಿಗಳು ಮಂಡ್ಯಕೊಪ್ಪಲು ಗ್ರಾಮಕ್ಕೆ ಬಂದಿದ್ರು. ಅಲ್ಲಿ ಕಾವೇರಿ ನದಿ ಇದೆ. ಕಾವೇರಿ ನದಿಗೆ ಹೊಂದಿಕೊಂಡಂತೆ ನಾಲೆ ಇರುವಂಥದ್ದು. ನಾಲೆಯಲ್ಲಿ ಬಟ್ಟೆ ಹಾಗೂ ಮ್ಯಾಟನ್ನು ತೊಳೆಯೋದಕ್ಕೆ ಸಿಬ್ಬಂದಿ ಮುಂದಾಗಿದ್ರು. ಆಗ ಆಟ ಆಡೋದಕ್ಕಾಗಿ ಮದರಸದ ಮಕ್ಕಳು ಹೋಗಿದ್ರು. ಆಗ ದುರ್ಘಟನೆ ನಡೆದಿರುವಂಥದ್ದು. ಒಟ್ಟು 6 ಮಕ್ಕಳು ಮೊದಲಿಗೆ ಏನು ನಾಲೆಗೆ ಬೀಳ್ತಾರೆ. ಅವರಲ್ಲಿ 3ರನ್ನ ರಕ್ಷಣೆಯನ್ನು ಸ್ಥಳೀಯರು ಮಾಡ್ತಾರೆ. ಒಬ್ಬರು ಚಿಕಿತ್ಸೆ ಫಲಕಾರಿಯಾಗದಂತೆ ಮೃತಪಟ್ಟಿದ್ದಾರೆ, ಮತ್ತೊಬ್ಬರು ಶವವಾಗಿ ಪತ್ತೆಯಾಗಿದ್ದಾರೆ, ಮತ್ತಿಬ್ಬರು ಏನು ನಾಪತ್ತೆಯಾಗಿದ್ದಾರೆ. ಅವರ ಹುಡುಕಾಟವನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ, ಮಂಡ್ಯ.